ಇವತ್ತು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ರೋಹಿಣಿ ಸಿಂಧೂರಿ ಮುಂಜಾನೆ ಹಳ್ಳಿಗಳಿಗೆ ತೆರಳಿ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಬಯಲಿನಲ್ಲಿ ಬಹಿರ್ದೆಸೆಗೆ ಹೋಗೋ ಜನರಿಗೆ ತಿಳುವಳಿಕೆಯನ್ನು ಮೂಡಿಸಲು ಸಿಳ್ಳೆ ಹೊಡೆಯುವ ಮೂಲಕ ಜಾಗೃತಿ ಮೂಡಿಸಿದರು. ತಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ತೆರಳಿದ ರೋಹಿಣಿ ಸಿಂಧೂರಿ ಮಂಡ್ಯ ತಾಲೂಕಿನ ತಗ್ಗಹಳ್ಳಿಪುರ ಮತ್ತು ಮಲ್ಲಿಗೆರೆ ಗ್ರಾಮಗಳಲ್ಲಿ ರೌಂಡ್ ಹೊಡೆಯುವ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಅಲ್ಲದೆ ದಾರಿಯಲ್ಲಿ ಸಿಕ್ಕ ಮಹಿಳೆಯರು ಪುರುಷರೊಂದಿಗೂ ಕೂಡ ಮಾತನಾಡುವ ಮೂಲಕ ಶೌಚಾಲಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಸ್ವಚ್ಛ ಭಾರತವನ್ನು ಕಾಣಬೇಕು ಅನ್ನೋದು ಭಾರತ ಸರ್ಕಾರದ ಆಸೆಗೆ ಮಂಡ್ಯದ ಜೆಡ್ಪಿ ಸಿಇಒ ಆಗಿರುವಂಥ ರೋಹಿಣಿ ಸಿಂಧೂರಿ ಅವರು ಕೂಡ ಒಂದು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಮಂಡ್ಯ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬಯಲು ಮುಕ್ತ ಶೌಚಾಲಯ ಮಾಡೋದಕ್ಕೆ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅವರು ಯಾವ ರೀತಿ ಗುರಿಯನ್ನು ಇಟ್ಟಿದ್ದಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಈಗ ಮಂಡ್ಯ ಜಿಲ್ಲೆಯನ್ನು ಬಯಲು ಮುಕ್ತ ಮಾಡಬೇಕು ಸಾಧನೆ ಎಷ್ಟಾಗಿದೆ? ಕಳೆದ ವರ್ಷ ಜುಲೈನಲ್ಲಿ ನಾವು ಇದು ಅಭಿಯಾಂತರ ಮಾಡಬೇಕು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ಆ ತನಕ ನಾವು ಒಂದು ಕನಿಷ್ಠ 80,000 ಶೌಚಾಲಯಗಳು ಮಾಡಲಿಕ್ಕೆ ಗ್ರಾಮದಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಅದು ಸಿಟಿ ಒಂದೇ ಅಲ್ಲ, ಪ್ರತಿ ನಾವು ಒಂದು ಗ್ರಾಮಗಳ ಸಮಿತಿ ಅಂದರೆ ವಿಜಿಲೆನ್ಸ್ ಸಮಿತಿ ಅಂತ ಮಾಡಿದ್ದೀವಿ. ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ GKS ಸಮಿತಿ ಅಂತ, ಆ ಸಮಿತಿನಲ್ಲಿ ಎಲ್ಲ ಗ್ರಾಮದ ಆ್ಯಕ್ಟಿವ್ ಆಗಿ ಯಾರು ಪ್ರೊಆಕ್ಟಿವ್ ಆಗಿ ಮೆಂಬರ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತದೋ ಅಂಥವರನ್ನು ಸೆಲೆಕ್ಟ್ ಮಾಡಲಾಗಿದೆ. ಪ್ರತಿ ಗ್ರಾಮದಲ್ಲಿನೂ ಈ GKS ಸಮಿತಿನೂ ಲಾಸ್ಟ್ ವೀಕಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಕರ್ತವ್ಯಗಳು ಏನು ಇರುತ್ತದೆ ಅಂದರೆ, ಬೆಳಗ್ಗೆ ಎದ್ದುಬಿಟ್ಟು ನಾವು ಅದಕ್ಕೆ ಇವಾಗ 5 ಗಂಟೆಗೆ ತರಲಿದ್ದೀವಿ ಗ್ರಾಮಗಳಿಗೆ. ಬೆಳಗ್ಗೆ ಎದ್ದುಬಿಟ್ಟು ಅವರು ಹೊರ ಹೋಗುವವರನ್ನು ನಿಲ್ಲಿಸಿ ಅವ್ರನ್ನು ಕೇಳೋದು, ಏನಕ್ಕೆ ನೀವು ಹೊರಗೆ ಹೋಗ್ತಾ ಇದ್ದೀರಾ, ಶೌಚಾಲಯಕ್ಕೆ ಯಾಕೆ ಕಟ್ಸ್ಕೊಂಡಿಲ್ಲ, ಅವ್ರನ್ನು ಮನವರಿಕೆ ಮಾಡೋದು. ಸಂಜೆ ವೇಳೆನೂ ಅದೇನೇ ಮಾಡೋದು, ಶಾಲಾ ಮಕ್ಕಳನ್ನು ಬಳಸೋದು ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ ಟೀಚರ್ಸನ್ನು ಬಳಸೋದು. ಈ ರೀತಿಯ ಅವೇರ್ನೆಸ್ಸಿಂದ ನಮ್ಮ ಮಂಡ್ಯ ಜಿಲ್ಲೆಯನ್ನು ಸಂಪೂರ್ಣ ಬಯಲು ಮುಕ್ತ ಮಾಡಬೇಕು ಅಂತ ಒಂದು ಗುರಿ ಇದೆ. ಈ ವರ್ಷದೊಳಗೆ ಅದು ಆಗಬೇಕು ಅಂತ ನಾವು ಅಂದ್ಕೊಳ್ತೇವೆ. ಮೇಡಮ್, ಇವತ್ತಿನ ಮುಂಜಾನೆ ಕಾರ್ಯಕ್ರಮ ಏನು ಅನಿಸ್ತಾ ಇದೆ ಮತ್ತು ಜನಪ್ರಿಯ ಮುಂಜಾನೆ ಕಾರ್ಯಕ್ರಮ ಫಸ್ಟ್ಲಿ ಭಾಳ ಚೆನ್ನಾಗಿದೆ. ಸೂರ್ಯನ ಫಸ್ಟ್ ರೇಸ್ ನೋಡೋದು ಇಟ್ಸ್ ವೆರಿ ನೈಸ್ ಹಳ್ಳಿಗಳಲ್ಲಿ. ಇನ್ನು ಜನರು ಕೆಲವೊಂದು ಕಡೆ ಅವರಿಗೆ ನಾಚಿಕೆ ಬಂದಿದೆ, ಬಿಕಾಸ್ ನೀವೆಲ್ಲ ಕ್ಯಾಮೆರಾ ಇಟ್ಕೊಂಡು ಬಂದಿದ್ದೀರಾ. ಬಟ್ ಅದರ್ವೈಸ್ ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಇದು ಮಾಡುವುದ ಉದ್ದೇಶ ಏನಂದರೆ, ಇಡೀ ಜಿಲ್ಲೆಗೆ ಒಂದು ಮೆಸೇಜ್ ಹೋಗಲಿ. ಈ ಥರ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಆ ಸಮಿತಿ ಪ್ರತಿದಿನ ಈ ಕೆಲಸ ಮಾಡುತ್ತದೆ. ನಾವು ZP ಆಫೀಸಿಂದ ಪ್ರತಿ ವಾರಕ್ಕೆ ಒಂದು ಸತಿ ಈ ಥರ ಬಂದು ಗ್ರಾಮಗಳನ್ನು ನೋಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಮೇಡಮ್, ಈಗ ಅದ್ರ ಜೊತೆಗೆ ನೀವು ಮನೆಗಳಿಗೂ ಭೇಟಿ ನೀಡಿದ್ರೆ ಅಲ್ಲಿ ಕೇಳೋದು ವಾಸ್ತು ಸರಿ ಇಲ್ಲ ಅಂತ. ಆದರೆ ಈ ಹಿಂದೂ ಸಿವಿಲೈಸೇಷನಲ್ಲಿ ವಾಸ್ತು ಇಲ್ಲದೇ ಕೂಡ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದೆ. ಆ ಬಗ್ಗೆ ಏನು ಅವೇರ್ನೆಸ್? ಇವತ್ತು ಫಸ್ಟ್ ಟೈಮ್ ನಾನು ಜಾಗ ಇಲ್ಲ, ನೀರಿಲ್ಲ, ದುಡ್ಡಿಲ್ಲ, ಈ ಥರ ಸಮಸ್ಯೆಗಳು ಸುಮಾರು ಕೇಳಿದ್ದೀನಿ ಲಾಸ್ಟ್ ಇಯರ್. ಬಟ್ ಇವತ್ತಿನ ಮುಂಜಾನೆ ಕಾರ್ಯಕ್ರಮದಲ್ಲಿ ನಮ್ಮ PDO ಒಂದು ಮನೆಗೆ ಕರ್ಕೊಂಡೋಗಿದ್ದಾರೆ. ಬನ್ನಿ ಮೇಡಮ್, ಈ ಮನೆಯವರು ನಾವು ಕಿಟ್ಟೂ ಮಾಡಿದ್ದೀವಿ, ಆದರೂ ಅವರು ಕಟ್ಸ್ಕೊಳ್ತಾ ಇಲ್ಲ ಅಂತ. ಅವ್ರನ್ನು ಕೇಳಿದಾಗ ಫಾರ್ ದ ಫಸ್ಟ್ ಟೈಮ್ ಇಟ್ ಇಸ್ ವೆರಿ ಶಾಕಿಂಗ್ ದಟ್ ಅವರು ಈ ಕಡೆ ಕಟ್ಸಿದ್ರೆ ವಾಸ್ತುನವರು ಚೆನ್ನಾಗಿಲ್ಲ ಹೇಳ್ತಾರೆ, ಆ ಕಡೆ ಬಲ್ಬಾಗದು ಏನೋ ವಾಸ್ತು ಪ್ರಕಾರ ಕಟ್ಟಬೇಕು, ವಾಸ್ತು ಪ್ರಕಾರ ಇಲ್ಲ, ಅದಕ್ಕೆ ಶೌಚಾಲಯ ಕಟ್ತಾ ಇಲ್ಲ ಅಂತ. ಇಟ್ ಇಸ್ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟ್. ಫಸ್ಟ್ ನಾವು ಹೆಲ್ತ್ ನೋಡಬೇಕು, ಆಮೇಲೆ ಯು ಕ್ಯಾನ್ ಲುಕ್ ಎಟ್ ಎನಿಥಿಂಗ್ ಎಲ್ಸ್. ಮೇಡಮ್, ಈಗ ಎಲ್ಲ 100% ಯಾವಾಗ ಆಗ್ಬೋದು ಜಿಲ್ಲೆಯಲ್ಲಿ ಈ ವರ್ಷದೊಳಗೆ? ಬಟ್ ನಾವು ಜುಲೈ ಅಂತ ಇಟ್ಕೊಂಡಿದ್ದೀವಿ. ಒಂದು ಕ್ಯಾಂಪೇನ್ ಮೋಡ್ನಲ್ಲಿ ಮಾಡಿದರೆ ಮಾತ್ರ ಇದು ಸಾಧ್ಯ ಆಗುತ್ತದೆ. ಸೊ ವಿ ಫೆಲ್ಟ್ ದಟ್ ಬೈ ಜುಲೈ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವಿಷ್ಟು ಮೇಡಮ್ನವರ ಮಾತುಗಳು. ಅದ್ರ ಜೊತೆಗೆ ವಾಸ್ತು ಏನೂ ಇಲ್ಲ, ಎಲ್ಲ ಕೂಡ ನಮ್ಮ ಆರೋಗ್ಯನೇ ಮುಖ್ಯ ಅನ್ನೋದು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಯತೀಶ್ ಬಾಬು, ಸುವರ್ಣ ನ್ಯೂಸ್ ಮಂಡ್ಯ.